ದೇಶದ ಒಂದು ಭಾಗದಲ್ಲಿ ಗೋಹತ್ಯೆ ನಿಷೇಧ, ಗೋರಕ್ಷಣೆ ಅಂತ ಕಟ್ಟುನಿಟ್ಟಿನ ಕಾನೂನುಗಳನ್ನು ತರುವ ಬಿಜೆಪಿ ಗೋವಾ, ಕೇರಳ ಮತ್ತು ಈಶಾನ್ಯ ರಾಜ್ಯಗಳಿಗೆ ಹೋದಾಗ ನಾವು ಗೋಮಾಂಸವನ್ನ ಕೊಡ್ತೀವಿ, ಅಲ್ಲಿನ ಆಹಾರ ಪದ್ಧತಿಯನ್ನ ಗೌರವಿಸ್ತೀವಿ ಅಂತ ಯಾಕೆ ಹೇಳುತ್ತೆ? ಒಂದೇ ದೇಶ ಒಂದೇ ಪಕ್ಷ, ಆದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಈ ದ್ವಿಮುಖ ನೀತಿ ಯಾಕೆ? ಇದು ರಾಜಕೀಯ ಗಿಮಿಕ್ಕಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ತಂತ್ರವಿದೆಯಾ? ವಿರೋಧ ಪಕ್ಷಗಳು ಈ ವಿಷಯದಲ್ಲಿ ಬಿಜೆಪಿಯನ್ನ ತೀವ್ರವಾಗಿ ಟೀಕಿಸ್ತಾ ಇವೆ. ಉತ್ತರ ಭಾರತ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಧರ್ಮ, ನಂಬಿಕೆ ಮತ್ತು ಗೋರಕ್ಷಣೆಯ ಹೆಸರಿನಲ್ಲಿ ಮತವನ್ನ ಕೇಳುವ ಬಿಜೆಪಿ ಅಧಿಕಾರಕ್ಕಾಗಿ ಗೋವಾ, ಈಶಾನ್ಯ ರಾಜ್ಯಗಳು ಮತ್ತು ಕೇರಳದಲ್ಲಿ ತನ್ನ ಸಿದ್ಧಾಂತವನ್ನೇ ಬದಲಿಸಿಕೊಂಡಿದೆ. ಇದು ಬಿಜೆಪಿಯ ಅಪ್ಪಟ ಅವಕಾಶವಾದಿ ರಾಜಕಾರಣ ಮತ್ತು ಡಬಲ್ ಸ್ಟ್ಯಾಂಡರ್ಡ್ ಎಂಬುದು ವಿರೋಧ ಪಕ್ಷಗಳ ಗಂಭೀರ ಆರೋಪವಾಗಿದೆ. ಆದರೆ ಈ ಕಟು ಟೀಕೆಗಳಿಗೆ ಬಿಜೆಪಿ ನಾಯಕರು ಕೊಡುವ ಉತ್ತರವೇನು ಗೊತ್ತಾ? ಪ್ರತಿಯೊಂದು ರಾಜ್ಯದ ಸಂಸ್ಕೃತಿ, ಭೌಗೋಳಿಕ ಪರಿಸ್ಥಿತಿ ಮತ್ತು ಸ್ಥಳೀಯ ಜನರ ಆಹಾರ ಪದ್ಧತಿ ಬೇರೆ ಬೇರೆಯಾಗಿರುತ್ತದೆ. ಸಂವಿಧಾನ ನೀಡಿದ ಹಕ್ಕಿನಂತೆ ಆಯಾ ರಾಜ್ಯಗಳ ಪ್ರಾದೇಶಿಕ ನಂಬಿಕೆಗಳಿಗೆ ಬೆಲೆ ನೀಡುವುದು ಪ್ರಜಾಪ್ರಭುತ್ವದ ಧರ್ಮ ಎಂಬುದು ಬಿಜೆಪಿ ನಾಯಕರ ಸಮರ್ಥನೆಯಾಗಿದೆ. ಹಾಗಾದ್ರೆ ಈ ವಿಚಾರದಲ್ಲಿ ನಿಜವಾದ ಸತ್ಯವೇನು? ವಿರೋಧ ಪಕ್ಷಗಳು ಮಾಡ್ತಾ ಇರುವ ಆರೋಪ ಸರಿಯಿದೆಯಾ ಅಥವಾ ಬಿಜೆಪಿ ನಾಯಕರು ನೀಡುತ್ತಾ ಇರುವ ಸಮರ್ಥನೆ ಸರಿಯಾಗಿದೆಯಾ? ಕೇರಳ, ಗೋವಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ನಿಜಕ್ಕೂ ಆಗಿದ್ದಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಿಜೆಪಿಯ ರಾಷ್ಟ್ರೀಯ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ಗೋ ಸಂರಕ್ಷಣೆ ಮತ್ತು ಗೋಹತ್ಯೆ ನಿಷೇಧವು ಅತ್ಯಂತ ಪ್ರಮುಖವಾದ ಸ್ಥಾನವನ್ನ ಪಡೆದುಕೊಂಡಿದೆ. ಆದರೂ ಭಾರತದ ನಾನಾ ಭಾಗಗಳ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗೆ ಅನುಗುಣವಾಗಿ ಪಕ್ಷವು ತೆಗೆದುಕೊಂಡ ಪ್ರಾದೇಶಿಕ ನಿಲುವುಗಳು ರಾಜಕೀಯ ಚರ್ಚೆಗೆ ಕಾರಣವಾಗಿವೆ. ಉತ್ತರ ಭಾರತ ಮತ್ತು ಮಧ್ಯ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ಕಠಿಣ ಗೋಹತ್ಯೆ ತಡೆ ಕಾನೂನುಗಳನ್ನು ಜಾರಿಗೆ ತಂದಿರುವ ಬಿಜೆಪಿ ಕೇರಳ, ಗೋವಾ ಹಾಗೂ ಈಶಾನ್ಯ ಭಾರತದ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ಗಳಲ್ಲಿ ಗೋಮಾಂಸ ಲಭ್ಯತೆ, ಪೂರೈಕೆ ಮತ್ತು ಬಳಕೆಯನ್ನ ಬೆಂಬಲಿಸುವುದಾಗಿ ನೀಡಿದ ಹೇಳಿಕೆಗಳು ತೀವ್ರ ವಿಮರ್ಶೆಗೆ ಒಳಗಾಗಿವೆ. ಸ್ನೇಹಿತರೆ, ಕೇರಳ ರಾಜ್ಯದಲ್ಲಿ ಗೋಮಾಂಸ ಸೇವನೆಯು ಸುದೀರ್ಘ ಸಾಮಾಜಿಕ ಮತ್ತು ಬಹುಸಂಸ್ಕೃತಿಯ ಪರಂಪರೆಯನ್ನ ಹೊಂದಿದೆ. ಇಲ್ಲಿ ಬಿಜೆಪಿ ನಾಯಕರು ಗೋಮಾಂಸ ನಿಷೇಧದ ಪರವಾಗಿ ಮಾತನಾಡುವುದು ರಾಜಕೀಯವಾಗಿ ಅಸಾಧ್ಯವೆಂಬ ವಾತಾವರಣವಿದೆ. 2017ರ ಮಲಪುರಂ ಲೋಕಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ಎನ್ ಶ್ರೀಪ್ರಕಾಶ್ ಅವರು ತಾವು ಚುನಾವಣೆಯಲ್ಲಿ ಗೆದ್ದರೆ ಸಾರ್ವಜನಿಕರಿಗೆ ನೈರ್ಮಲ್ಯಯುತ ಹಾಗೂ ಉತ್ತಮ ಗುಣಮಟ್ಟದ ಗೋಮಾಂಸವನ್ನ ಒದಗಿಸಲು ಆಧುನಿಕ ಕಸಾಯಿಖಾನೆಗಳನ್ನು ಸ್ಥಾಪಿಸುವುದಾಗಿ ಭರವಸೆಯನ್ನ ನೀಡಿದ್ದು ರಾಷ್ಟ್ರಮಟ್ಟದಲ್ಲಿ ಗಮನವನ್ನ ಸೆಳೆದಿತ್ತು. ಈ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ಶ್ರೀಪ್ರಕಾಶ್, ಉತ್ತರ ಭಾರತದಲ್ಲಿ ಕಠಿಣ ಕಾನೂನು ತಂದಿರುವುದು ಅನಾರೋಗ್ಯಕರ ಹಾಗೂ ಕಾನೂನು ಬಾಹಿರ ಮಾಂಸ ಮಾರಾಟವನ್ನ ತಡೆಯಲು ಹೊರತು ಸಾರ್ವಜನಿಕ ಆಹಾರ ಪದ್ಧತಿಯನ್ನ ಕಸಿದುಕೊಳ್ಳಲು ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಜೊತೆಗೆ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶವಾದ ಮಲಪುರಂನಲ್ಲಿ ಹಲಾಲ್ ಮಾಂಸ ದೊರೆಯುವಂತೆ ನೋಡಿಕೊಳ್ಳುವುದು ತಮ್ಮ ಕರ್ತವ್ಯವೆಂದು ಇವರು ಪ್ರತಿಪಾದಿಸಿದರು. ಇನ್ನು ಈ ಒಂದು ಚರ್ಚೆಯ ಕುರಿತು ಕೇರಳ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಎಂಟಿ ರಮೇಶ್ ಅವರು ಅಧಿಕೃತ ಸ್ಪಷ್ಟನೆಯನ್ನ ನೀಡುತ್ತಾ, ಕೇರಳದಲ್ಲಿ ಗೋಹತ್ಯೆಯನ್ನ ನಿಷೇಧಿಸುವ ಯಾವುದೇ ಕಾನೂನು ಅಸ್ತಿತ್ವದಲ್ಲಿ ಇಲ್ಲದಿರುವವರೆಗೆ ಸಾರ್ವಜನಿಕರು ಗೋಮಾಂಸವನ್ನ ಸೇವಿಸುವುದನ್ನ ಬಿಜೆಪಿ ರಾಜ್ಯ ಘಟಕವು ವಿರೋಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಶಾಸನಬದ್ಧ ನಿಷೇಧವಿಲ್ಲದಿದ್ದಾಗ ನಡವಳಿಕೆಯು ಕಾನೂನು ಬಾಹಿರವಾಗುವುದಿಲ್ಲ ಎಂಬುದು ಇವರ ವಾದವಾಗಿತ್ತು. ಇದೇ ಧೋರಣೆಯನ್ನ ಎತ್ತಿ ಹಿಡಿದ ಮಾಜಿ ಕೇಂದ್ರ ಸಚಿವ ಕೆಜೆ ಆಲ್ಫೋನ್ಸ್, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಯಾವುದೇ ರಾಜ್ಯದ ಮೇಲೆಯೂ ಆಹಾರ ಸಂಹಿತೆ ಅಥವಾ ಆಹಾರ ತುರ್ತು ಪರಿಸ್ಥಿತಿಯನ್ನ ಹೇರುವುದಿಲ್ಲ ಎಂದು ಭರವಸೆಯನ್ನ ನೀಡಿದ್ರು. ಕೇರಳವು ಗೋಮಾಂಸವನ್ನ ಸೇವಿಸುವ ರಾಜ್ಯವಾಗಿದ್ದು ಅದು ಹಾಗೆಯೇ ಮುಂದುವರಿಯಲಿದೆ ಮತ್ತು ಬಿಜೆಪಿಗೆ ಇದರಿಂದ ಯಾವುದೇ ಅಭ್ಯಂತರವಿಲ್ಲ ಎಂದು ಇವರು ಪ್ರತಿಪಾದಿಸಿದರು. ಇಷ್ಟೇ ಅಲ್ಲದೆ ತ್ರಿಶೂರ್ ಜಿಲ್ಲೆಯಲ್ಲಿ ಸ್ಥಳೀಯ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ನೇತೃತ್ವದಲ್ಲಿ ಮಾಂಸ ಉದ್ಯಮವನ್ನ ವೃದ್ಧಿಸಲು ಮತ್ತು ಸಂಸ್ಕರಿಸಿದ ಗೋಮಾಂಸ ಮಾರಾಟಕ್ಕಾಗಿ ಸಹಕಾರಿ ಸಂಘವನ್ನ ಸ್ಥಾಪಿಸಲಾಗಿತ್ತು ಎಂಬ ವರದಿಗಳು ಸಹ ಹೊರಬಂದವು. ಇನ್ನು ಸ್ನೇಹಿತರೆ, ಇದೆಲ್ಲ ಕೇರಳದ ವಿಚಾರವಾದ್ರೆ ಇನ್ನು ಗೋವಾದ ವಿಚಾರಕ್ಕೆ ಬಂದ್ರೆ, ಗೋವಾದ ರಾಜಕೀಯ ಮತ್ತು ಆರ್ಥಿಕ ವಾತಾವರಣವು ಪ್ರವಾಸೋದ್ಯಮ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಗಣನೀಯ ಜನಸಂಖ್ಯೆಯ ಮೇಲೆ ಆಧಾರಿತವಾಗಿದೆ. 2017ರಲ್ಲಿ ಗೋವಾ ವಿಧಾನ
ವಿಧಾನಸಭೆಯಲ್ಲಿ ಭುಗಿಲೆದ್ದ ಗೋಮಾಂಸ ಅಭಾವದ ಚರ್ಚೆಯ ಸಂದರ್ಭದಲ್ಲಿ ಅಂದಿನ ಬಿಜೆಪಿಯ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರು ರಾಜ್ಯದಲ್ಲಿ ಗೋಮಾಂಸದ ಕೊರತೆಯಾಗದಂತೆ ಪೂರೈಕೆ ಶೃಂಖಲೆಯನ್ನ ಕಾಯ್ದುಕೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ರು. ಗೋವಾದ ಏಕೈಕ ಕಾನೂನುಬದ್ಧ ಕಸಾಯಿಖಾನೆಯಾದ ಗೋವಾ ಮೀಟ್ ಕಾಂಪ್ಲೆಕ್ಸ್ ದಿನಕ್ಕೆ ಸುಮಾರು 2,000 ಕೆಜಿ ಗೋಮಾಂಸವನ್ನ ಉತ್ಪಾದಿಸುತ್ತಿದ್ದು, ಉಳಿದ ಬೇಡಿಕೆಯನ್ನು ನೆರೆಯ ಅಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿಯಿಂದ ಆಮದು ಮಾಡಿಕೊಳ್ಳುವ ಮೂಲಕ ಪೂರೈಸಲಾಗುತ್ತಿದೆ ಎಂದು ಇವರು ವಿಧಾನಸಭೆಗೆ ವಿವರಣೆಯನ್ನ ನೀಡಿದರು. ನೆರೆಯ ರಾಜ್ಯಗಳಿಂದ ಆಮದಾಗುವ ಮಾಂಸವನ್ನ ಅನಧಿಕೃತ ವ್ಯಕ್ತಿಗಳು ತಡೆಯದಂತೆ ನೋಡಿಕೊಳ್ಳಲು ಹಾಗೆ ತರಬೇತಿ ಪಡೆದ ಅಧಿಕೃತ ವೈದ್ಯರಿಂದ ಮಾತ್ರವೇ ತಪಾಸಣೆ ನಡೆಸಿ ರಾಜ್ಯದ ಸಾರ್ವಜನಿಕರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ಆಡಳಿತಾತ್ಮಕ ಭರವಸೆಯನ್ನ ನೀಡಿದರು. ಈ ವಿವಾದದಲ್ಲಿ ಬಿಜೆಪಿಯ ಶಾಸಕ ಮೈಕಲ್ ಲೋಬೋ ಅವರಂತಹ ನಾಯಕರು ಮತ್ತಷ್ಟು ಆಕ್ರಮಣಕಾರಿ ನಿಲುವನ್ನ ತೆಗೆದುಕೊಂಡರು. ಗೋವಾಕ್ಕೆ ಆಗಮಿಸುವ ದೇಶ ವಿದೇಶಿ ಪ್ರವಾಸಿಗರಿಗೆ ಮತ್ತು ಸ್ಥಳೀಯ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಮುದಾಯಗಳ ಹಬ್ಬ ಹರಿದಿನಗಳಿಗೆ ಗೋಮಾಂಸ ಅತ್ಯಗತ್ಯವಾದದ್ದು. ಗೋರಕ್ಷಕರ ಹೆಸರಿನಲ್ಲಿ ಗಡಿಭಾಗಗಳಲ್ಲಿ ಸರಬರಾಜನ್ನ ತಡೆಯುವುದನ್ನ ತೀವ್ರವಾಗಿ ಇವರು ಖಂಡಿಸಿದರು. ಕಸಾಯಿಖಾನೆಗಳ ಸುಗಮ ಕಾರ್ಯಾಚರಣೆಯು ರಾಜ್ಯದ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಸೇವನಾ ಸಂಸ್ಕೃತಿಯ ರಕ್ಷಣೆಗೆ ಅನಿವಾರ್ಯ ಎಂಬುದು ಬಿಜೆಪಿ ನಾಯಕರ ಮುಖ್ಯ ಪ್ರತಿಪಾದನೆಯಾಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಶಾಕ್ ಆಗ್ತಾ ಇದೆ. ಒಂದು ಕಡೆ ವಿದ್ಯಾರ್ಥಿಗಳು ಯುವಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜಕಾರಣಿಗಳು ಇದನ್ನೇ ಹಿಡ್ಕೊಂಡು ಬಿಸ್ನೆಸ್ ಮಾಡಿ ಲಾಭವನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈಶಾನ್ಯ ಭಾರತದ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂಗಳಲ್ಲಿ ಗೋಮಾಂಸ ಸೇವನೆಯು ಸ್ಥಳೀಯ ಜನಾಂಗೀಯ ಸಂಸ್ಕೃತಿ ಮತ್ತು ದೈನಂದಿನ ಜೀವನದ ಭಾಗವೇ ಆಗಿದೆ. ಈ ಪ್ರದೇಶಗಳಲ್ಲಿ ಬಿಜೆಪಿಯ ನಾಯಕರು ಕೇವಲ ಗೋಮಾಂಸ ನಿಷೇಧವನ್ನ ವಿರೋಧಿಸುವುದು ಮಾತ್ರವಲ್ಲದೆ ಸಾಂಪ್ರದಾಯಿಕ ಆಹಾರ ಸ್ವಾತಂತ್ರ್ಯವನ್ನ ರಕ್ಷಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಮೇಘಾಲಯ ಬಿಜೆಪಿ ರಾಜ್ಯಾಧ್ಯಕ್ಷ ಅರ್ನೆಸ್ಟ್ ಮಾವ್ರಿ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತಾ, ಮೇಘಾಲಯವು ಕ್ರಿಶ್ಚಿಯನ್ ಬಹುಸಂಖ್ಯಾತ ರಾಜ್ಯವಾಗಿದ್ದು ಬಿಜೆಪಿ ಅಧಿಕಾರಕ್ಕೆ ಬಂದರೂ ಗೋಮಾಂಸ ಸೇವನೆಯ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳನ್ನ ಹೇರುವುದಿಲ್ಲ ಎಂದು ಬಹಿರಂಗವಾಗಿ ಪ್ರಕಟಿಸಿದರು. ತಮ್ಮ ಪಕ್ಷವು ಪ್ರತಿಯೊಬ್ಬರ ಆಹಾರ ಸಂಸ್ಕೃತಿಯನ್ನ ಗೌರವಿಸುತ್ತದೆ ಮತ್ತು ಸಂವಿಧಾನ ನೀಡಿದ ಸ್ವಾತಂತ್ರ್ಯಕ್ಕೆ ಭಂಗ ತರುವುದಿಲ್ಲ ಎಂದು ಇವರು ಪ್ರತಿಪಾದಿಸಿದರು. ಇದೇ ಮಾದರಿಯಲ್ಲಿ ಮೇಘಾಲಯದ ಬಿಜೆಪಿ ಸರ್ಕಾರದ ಸಚಿವ ಹಾಗೂ ಶಾಸಕ ಸಂಬೋರ್ ಶೃಲೈ ಅವರು ಅಸ್ಸಾಂನ ಬಿಜೆಪಿ ಸರ್ಕಾರವು ಸಾರ್ವಜನಿಕ ಸ್ಥಳಗಳು ಮತ್ತು ದೇವಾಲಯಗಳ ಬಳಿ ಗೋಮಾಂಸ ನಿಷೇಧಿಸಿ ತಂದ ಕಾನೂನನ್ನ ಮುಕ್ತವಾಗಿ ಟೀಕಿಸಿದರು. ಪ್ರತಿಯೊಬ್ಬ ನಾಗರಿಕನಿಗೂ ತನಗೆ ಇಷ್ಟವಾದ ಆಹಾರವನ್ನ ಸೇವಿಸುವ ಸಂವಿಧಾನಿಕ ಹಕ್ಕಿದೆ ಎಂದು ವಾದಿಸಿದ ಇವರು ಅಸ್ಸಾಂ ಸರ್ಕಾರದ ನಿರ್ಧಾರದ ವಿರುದ್ಧ ಕೇಂದ್ರ ಬಿಜೆಪಿ ನಾಯಕತ್ವಕ್ಕೆ ಅಂದ್ರೆ ಹೈಕಮಾಂಡ್ಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಈ ಮೂಲಕ ಈಶಾನ್ಯ ಭಾರತದಲ್ಲಿ ಬಿಜೆಪಿಯು ತನ್ನ ಸೈದ್ಧಾಂತಿಕ ಅಜೆಂಡಾವನ್ನು ಕೂಡ ಬದಿಗಿಟ್ಟು ಸ್ಥಳೀಯ ಜನಾಂಗೀಯ ಸಾಂಸ್ಕೃತಿಕ ಮೌಲ್ಯಗಳಿಗೆ ಆದ್ಯತೆಯನ್ನ ನೀಡುತ್ತಿದೆ. ಓಟ್ಗಾಗಿ ಮತಕ್ಕಾಗಿ ಆದ್ಯತೆಯನ್ನ ನೀಡುತ್ತಾ ಇದೆ ಅನ್ನೋದು ಗೊತ್ತಾಗುತ್ತಾ. ಇನ್ನು ಸ್ನೇಹಿತರೆ, ವಿರೋಧ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ನಾಯಕರು ಗೋವಾ ಮತ್ತು ಕೇರಳದಲ್ಲಿ ಬಿಜೆಪಿ ನಾಯಕರು ಗೋಮಾಂಸ ಪೂರೈಕೆಯ ಭರವಸೆಯನ್ನ ನೀಡುವುದನ್ನ ಹಾಸ್ಯಾಸ್ಪದ ಹಾಗೂ ಸೈದ್ಧಾಂತಿಕ ದಿವಾಳಿತನ ಎಂದು ಬಣ್ಣಿಸಿದ್ದಾರೆ. ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ನಂತಹ ಬಲಪಂಥೀಯ ಸಂಘಟನೆಗಳು ಸಹ ಬಿಜೆಪಿಯ ಪ್ರಾದೇಶಿಕ ನಾಯಕರ ಈ ಹೇಳಿಕೆಗಳನ್ನ ಸಹಿಸದೆ ತೀವ್ರವಾಗಿ ಖಂಡಿಸಿದ್ವು. ಒಟ್ಟಾರೆಯಾಗಿ ಅಧಿಕಾರಕ್ಕಾಗಿ, ಮತಗಳಿಗಾಗಿ, ಓಟ್ಗಾಗಿ ಈ ರಾಜಕಾರಣಿಗಳು ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಮತ್ತೆ ಅದನ್ನ ಪ್ರೂವ್ ಮಾಡ್ತಾಲೇ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.